ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ವೆಜ್ ಪಲಾವ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಬಟಾಣಿ, ಒಂದು ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸು, ಸ್ವಲ್ಪ ಅವರೆಕಾಯಿ ಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಆಮೇಲೆ ಪಲಾವ್ಗೆ ಏನೇನು ಹಾಕ್ತೀವೋ ಅದೆಲ್ಲ ಮಸಾಲ ತಗೊಬಿಟ್ಟು ಅದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರು ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ನೀಟಾಗಿ 1-2 ಸತಿ ತೊಳ್ಕೊಂಡು ಸೈಡ್ಗೆ ಇಕ್ಕನ. ಆಮೇಲೆ ಒಂದು ಕುಕ್ಕರ್ ಇಟ್ಕೊಬಿಟ್ಟು ಅದಕ್ಕೆ 3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಅದ್ರ ಜೊತೆಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸು ಕಾಳು, ಆಮೇಲೆ ಪಲಾವ್ಗೆ ಏನೇನು ತೆಗಿಬೇಕಿದ್ವೋ ಅದೆಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಅದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನಾವೆಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ ತರಕಾರಿ ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ಸ್ವಲ್ಪ ಫಸ್ಟ್ ಬಟಾಣಿ, ಆಮೇಲೆ ಆಲೂಗಡ್ಡೆ ಆದಮೇಲೆ ಕ್ಯಾರೆಟ್ ಆದಮೇಲೆ ಸ್ವಲ್ಪ ಬೀನ್ಸ್ ಹಾಕಿದ್ಮೇಲೆ ನಾನು ಅವರೆಕಾಳು ಇದ್ಕಿನ ಬೇಳೆ ಮಾಡಿದ್ದೀನಿ. ಬೇಳೆನೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದ್ಕಿನ ಬೇಳೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಪಲಾವು. ಎಲ್ಲ ನೀಟಾಗಿ ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಮಸಾಲೆ ಏನು ರುಬ್ಬಿಲ್ಲ, ಎಲ್ಲ ತರಕಾರಿ ಹಂಗೆ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಈ ಥರ ಮಾಡಿದ್ರೆ. ಮಕ್ಕಳಾದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ 1 ಕಪ್ ಅಷ್ಟು ಗಟ್ಟಿ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿದ್ರೆ ತುಂಬ ಸ್ಮೂತಾಗಿರುತ್ತೆ ಅನ್ನ. ಅದಕ್ಕೋಸ್ಕರ ಮೊಸರಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬಿಡೋಣ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಅಷ್ಟೇ ಹಾಕಿರೋದು. ಅಷ್ಟು ಹಾಕಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸ್ವಲ್ಪ ಲಾಸ್ಟಲ್ಲಿ ಹಾಕೋಣ. ಯಾಕಂದರೆ ಟೊಮೊಟೊ ರೆಡ್ ಕಲರ್ ಇರುತ್ತಲ್ಲ, ಅನ್ನನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಎಲ್ಲ ಹಾಕಿ ಇನ್ನೊಂದ್ಸತಿ ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ನಾವು ಅದೆಲ್ಲ ಫ್ರೈ ಆಗೋಷ್ಟೊತ್ತಿಗೆ ನಾವು ಯಾವ ಗ್ಲಾಸಲ್ಲಾದರೆ ಅಕ್ಕಿ ತಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಅಲ್ಲಿಗೆ ನೀರು ತಗೋಬೇಕು. ನಾನು 1.25 ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿ. ಅದಕ್ಕೆ 2.5 ಗ್ಲಾಸ್ ಹಾಕಿದ್ದೀನಿ. ಹಾಕಿ ಒಂದ್ಸತಿ ನೀಟಾಗಿ ನೋಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಇವಾಗ ಏನಾದರೂ ಕಮ್ಮಿ ಇದ್ದರೆ ಸರಿ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕಿ ಆಮೇಲೆ ಸ್ವಲ್ಪ ಹಾಲು ಹಾಕೋಣ. ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ವೆಜ್ ಪಲಾವು. ಒಬ್ಬೊಬ್ರು ಪಲಾವ್ ತಿಂದರೆ ಬೇಗ ಜೀರ್ಣ ಆಗಲ್ಲ, ಅದೇ ತೇವು ಬರ್ತಾ ಇರುತ್ತೆ. ಹಾಲು ಹಾಕಿದ್ರೆ ಆ ಥರ ತೇವೇನು ಬರಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಆಮೇಲೆ ಉರಿನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಹಾಲು ಹಾಕಿರೋದು. ಹಾಕಿ ಮುಚ್ಚಿಬಿಟ್ಟು ಒಂದು 3 ವಿಜಿಲ್ ಬಿಟ್ಟರೆ ಸಾಕು ಅಷ್ಟೇ. ನಾನು 3 ವಿಜಿಲ್ ಬಿಟ್ಟಿದ್ದೀನಿ. ಆಮೇಲೆ ಕುಕ್ಕರ್ ಎತ್ತಿ ನೋಡೋದಷ್ಟೇ. ನೋಡ್ದು ಎಷ್ಟು ಚೆನ್ನಾಗಿದೆ ಪಲಾವ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಅಷ್ಟೇ ಸ್ಮೂತಾಗಿ ಬೆಂದಿದೆ. ನೋಡೋಕೆ ಹಂಗಿದೆ. ಪ್ಲೇಟಲ್ಲಿ ಹಾಕಿ ಸ್ವಲ್ಪ ತಣ್ಣಗಾದರೆ ಸಾಕು, ಅದು ಇನ್ನೂ ಗಟ್ಟಿ ಆದಂಗೆ ಆಗುತ್ತೆ ಅಷ್ಟೇ. ಪಲಾವ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋರಿಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ಪಲಾವು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅಷ್ಟೇ ಸ್ಮೂತಾಗಿದೆ. ಇದಕ್ಕೆ ನಾನು ಯಾವುದೇ ಥರ ಮಸಾಲೆ ಏನು ಬೆರೆಸಿಲ್ಲ, ಏನು ಮಿಕ್ಸಿಗೂ ಹಾಕಿಲ್ಲ. ಮಕ್ಕಳಿಗಾದರೆ ಇದೇ ಚೆನ್ನಾಗಿರುತ್ತೆ. ಮಸಾಲೆ ಸ್ವಲ್ಪ ಕಮ್ಮಿ ಇಕ್ಬೇಕಲ್ಲ ಮಕ್ಕಳಿಗೆ, ಅದಕ್ಕೋಸ್ಕರ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಾದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸತ ಮಾಡಿ ಟ್ರೈ ಮಾಡಿ.
ಬಾಯ್.